ಹೊಸಕೋಟೆಯಲ್ಲಿ ದೇವಸ್ಥಾನದ ಸಮಿತಿಯೊಂದರ ಸದಸ್ಯರ ನೇಮಕದ ವಿಚಾರದಲ್ಲಿ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಎಲ್ಲಿ ಮತ್ತು ಯಾಕಾಗಿ ಬನ್ನಿ ನೋಡ್ಕೊಂಡು ಬರೋಣ. ಅವಿಮುಕ್ತೇಶ್ವರ ದೇಗುಲ ಸಮಿತಿಯಲ್ಲಿ ಅನ್ಯ ಧರ್ಮೀಯರು, ಬಿಜೆಪಿ ಅವಧಿಯಲ್ಲೂ ಹಿಂದೂಯೇತರರಿಗೆ ಸದಸ್ಯತ್ವ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು. ಹೊಸಕೋಟೆ ಅವಿಮುಕ್ತೇಶ್ವರ ದೇವಸ್ಥಾನದ ಬ್ರಹ್ಮರಥೋತ್ಸವದ ಸಮಿತಿಯಲ್ಲಿ ಅನ್ಯ ಧರ್ಮೀಯ ವ್ಯಕ್ತಿಯನ್ನ ಸದಸ್ಯನಾಗಿ ನೇಮಕ ಮಾಡಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆರೋಪ ಮಾಡಿದೆ. ಹಿಂದೂಯೇತರರನ್ನ ನೇಮಕ ಮಾಡಿ ಹಿಂದೂ ವಿರೋಧಿಯಾಗಿದೆ ಅಂತೇಳಿ ಆರೋಪ ಮಾಡಿದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ಖಾತೆಯಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರೇ, ನಮ್ಮ ಕೈಗೆ ಬಡಿಗೆ ಕೊಟ್ಟು ಮತ್ತೆ ಮತ್ತೆ ಯಾಕೆ ಬಡಿಸ್ಕೊಳ್ತೀರಿ? ನಿಮ್ಮ ಸುಳ್ಳುಗಳನ್ನು ಬಯಲು ಮಾಡಲಿಕ್ಕೆ ಅವಕಾಶ ಕೊಟ್ಟು ಸಮಾಜದ ಎದುರು ಯಾಕೆ ಬೆತ್ತಲಾಗ್ತೀರಿ? 2020-22ರಲ್ಲಿ ತಮ್ಮದೇ ಸರ್ಕಾರ ಇತ್ತು. ಆಗ ಬ್ರಹ್ಮೋತ್ಸವ ಸಮಿತಿಗೆ ಮುಸ್ಲಿಂ ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಈಗ ಹಿಂದೂ ವಿರೋಧಿ ಅಂತೀರಾ? ಆಗ ನೀವು ಮಾಡಿದ್ದು ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಬಿಜೆಪಿಯವರ ಆರೋಪಕ್ಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಹೊಸಕೋಟೆಯ ಅವಿಮುಕ್ತೇಶ್ವರ ದೇವಸ್ಥಾನದ ರಥೋತ್ಸವಕ್ಕೆ ಕಮಿಟಿ ಮಾಡಲಾಗಿದೆ. ಶಾಸಕ ಬಚ್ಚೇಗೌಡರ ಶಿಫಾರಸ್ಸಿನ ಮೇರೆಗೆ ಕಮಿಟಿಯಲ್ಲಿ ಓರ್ವ ಮುಸ್ಲಿಂ ಸಮುದಾಯದವರ ಹೆಸರು ಕೂಡ ಇದೆ. ಹಿಂದೆಯೂ ಕೂಡ ಬಿಜೆಪಿ ಅವಧಿಯಲ್ಲಿ ಇದೇ ಸಂಪ್ರದಾಯ ಪಾಲನೆ ಮಾಡಲಾಗಿದೆ. ಕಳೆದ 4 ವರ್ಷವೂ ಕೂಡ ಮುಸ್ಲಿಂ ಸಮುದಾಯದ ಒಬ್ಬರು ಕಮಿಟಿಯಲ್ಲಿದ್ದರು. ಬಿಜೆಪಿ ಅವಧಿಯ 4 ವರ್ಷ ಬೇರೆ ಬೇರೆ ಮುಸ್ಲಿಂ ವ್ಯಕ್ತಿಯನ್ನ ನೇಮಕ ಮಾಡಿದ್ದಾರೆ ಅಂತೇಳಿ ದಾಖಲೆಯನ್ನು ತೋರಿಸಿ ಗರಂ ಆಗಿದ್ದಾರೆ. ಹೊಸಕೋಟೆ ವ್ಯಾಪ್ತಿನಲ್ಲಿ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿ ವರ್ಷ ಅಲ್ಲಿ ಬ್ರಹ್ಮರಥೋತ್ಸವ ಮಾಡ್ತಾರೆ. ಈ ಬ್ರಹ್ಮರಥೋತ್ಸವಕ್ಕೆ ಅಂತಾನೆ ಒಂದು ಸಮಿತಿ ಮಾಡ್ತಾರೆ. ಬಹುತೇಕರು ಎಲ್ಲ ಹಿಂದೂಗಳೇ ಇರ್ತಾರೆ. ಒಬ್ಬರನ್ನ ಮುಸ್ಲಿಮ್ಸ್ನ ಮೊದಲಿಂದಲೂ ಕೂಡ 20-30 ವರ್ಷದಿಂದ ಕೂಡ ಕೋಮು ಸೌಹಾರ್ದತೆಗೆ ಅಂತ ಹಾಕ್ಕೊಂಡಿರ್ತಾರೆ. ಈ ವರ್ಷ ಕೂಡ ಶರತ್ ಬಚ್ಚೇಗೌಡರು ಲೆಟರ್ ಕೊಟ್ಟರು ಅಂತ ಹೇಳಿ ನವಾಜ್ ಅಂತ ಒಬ್ಬರಿಗೆ ಹಾಕಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಬಿಜೆಪಿ ಮುಖಂಡರಿಗೆ, ನಿಮಗೆ ಮಾನ ಮರ್ಯಾದೆ ಇದ್ದಿದ್ರೆ 4 ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನೀವು ಯಾಕೆ ಮುಸ್ಲಿಮ್ಸ್ನ ನಾಮಿನೇಟ್ ಮಾಡಿದ್ರಿ ಆ ಬ್ರಹ್ಮರಥೋತ್ಸವ ಸಮಿತಿಗೆ? ಒಟ್ಟಾರೆ ಹೊಸಕೋಟೆಯ ಅವಿಮುಕ್ತೇಶ್ವರ ದೇವಸ್ಥಾನದ ಸದಸ್ಯತ್ವದ ವಿಚಾರದಲ್ಲಿ ಬಿಜೆಪಿ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಕಾಂಗ್ರೆಸ್ ಸರ್ಕಾರ ದಾಖಲೆಯನ್ನ ಬಿಡುಗಡೆ ಮಾಡಿದ್ದು, ಬಿಜೆಪಿ ದಾಖಲೆಗೆ ಪ್ರತಿಕ್ರಿಯೆ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.